ಹೇ ನಮಸ್ಕಾರ ಗುರು, ಎಂಥ ಮ್ಯಾಚು ಗುರು. ರಿಯಲಿ ಹ್ಯಾಟ್ಸ್ ಆಫ್ ಟು ಜಡೇಜಾ, ಹ್ಯಾಟ್ಸ್ ಆಫ್ ಟು ವಾಷಿಂಗ್ಟನ್ ಸುಂದರ್, ಹ್ಯಾಟ್ಸ್ ಆಫ್ ಟು KL ರಾಹುಲ್, ಹ್ಯಾಟ್ಸ್ ಆಫ್ ಟು ಶುಭ್ಮನ್ ಗಿಲ್. ಸೊ ಒಳ್ಳೆ ಮ್ಯಾಚು. ಸೊ ಇಂಥ ಮ್ಯಾಚ್ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಂಥ ಮ್ಯಾಚ್ಗಳು ತುಂಬ ಅಪರೂಪವಾಗಿ ಸಿಗ್ತವೆ ನೋಡೋದಕ್ಕೆ. ಯಾಕಂದರೆ ಇಂಥ ಮ್ಯಾಚ್ಗಳು ಮೇ ಬಿ 10 ಇಯರ್ಸ್ 20 ಇಯರ್ಸಿಗೆ ಈ ಥರ ಒಂದೆರಡು ಮೂರು ಮ್ಯಾಚ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ಟು ಏನೇ ಕಂಡೀಷನ್ ಇರಲಿ, ಲಾಸ್ಟ್ 5 ಸೆಷನ್ ಯಾವುದೇ ಪಿಚ್ಚಲ್ಲಿ ಸರ್ವೈವ್ ಆಗೋದು ಕಷ್ಟ ಇದೆ. ಆ ಬ್ಯಾಟಿಗೆ ಬಾಲ್ ಎಷ್ಟೇ ಚೆನ್ನಾಗಿ ಬರಲಿ, ಬಟ್ 5 ಸೆಷನ್ ಆಡಿ ಡ್ರಾ ಮಾಡೋದು ಮ್ಯಾಚು. ಸೊ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ 143 ಓವರ್ ಅಷ್ಟೇ ಇಂಡಿಯಾ ಬ್ಯಾಟ್ ಮಾಡಿಲ್ಲ. ಸೊ ಇಂಗ್ಲೆಂಡಿಂದ ನಮಗೇನು ಟ್ರಯಲ್ ಸಿಕ್ಕಿತ್ತಲ್ಲ, ಸೊ ಇಂಗ್ಲೆಂಡ್ ಏನು ಲೀಡ್ ತಗೊಂಡಿತ್ತಲ್ಲ, ಆ ಲೀಡನ್ನು ಓವರ್ಕಮ್ ಮಾಡ್ತಾರೆ. 300+ ಲೀಡ್ನ ಓವರ್ಕಮ್ ಮಾಡಿ 100+ ಲೀಡ್ಸ್ನ ತಗೊಂಡು ಈ ಮ್ಯಾಚ್ನ ಡ್ರಾ ಮಾಡ್ತಾರೆ. ಆಬ್ವಿಯಸ್ಲಿ ದ ಕ್ರೆಡಿಟ್ ಗೋಟ್ಸ್ ಟು ಆಲ್ ದ 4 ಬ್ಯಾಟರ್ಸ್. ಶುಭ್ಮನ್ ಗಿಲ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ರವೀಂದ್ರ ಜಡೇಜಾ ಆಗಿರ್ಬೋದು. ಸೊ ಅವರ ಈ ಪರ್ಫಾರ್ಮೆನ್ಸಿಂದನೇ ಇವತ್ತು ಇಂಡಿಯಾ ಈ ಮ್ಯಾಚ್ನ ಗೆದ್ಕೊಂಡಿದೆ ಅಂತ ಹೇಳ್ಬೋದು. ಬಟ್ ಮೋರ್ ಓವರ್ ಜಡೇಜಾ ಅವ್ರದ್ದು ಇದು ಒನ್ ಆಫ್ ದ ಟಾಪೆಸ್ಟ್ ಟೆಸ್ಟ್ ಇನ್ನಿಂಗ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ದು ಇದು ಒಂದು ಮೆಮೊರಬಲ್ 100 ಅಂತಲೇ ಹೇಳ್ತೀನಿ. ಬಟ್ ಶುಭ್ಮನ್ ಗಿಲ್ ವೇ ಈಸ್ ಬ್ಯಾಟಿಂಗ್, ಸೊ ಅವರು ಇದು ಒಂದು ಸೀರೀಸಲ್ಲಿ 4 ಶತಕ ಹೊಡೆದಿದ್ದಾರೆ. ಸೊ ಇದು ಎಲ್ಲರಿಂದನೂ ಸಾಧ್ಯ ಇಲ್ಲ. ಸೊ ಇಂಥ ರೆಕಾರ್ಡ್ಸ್ಗಳು ಮಾಡಬೇಕಂದ್ರೆ ಒಂದು ಬ್ಯಾಟರ್ ಹತ್ರ ಏನಿರಬೇಕಂದ್ರೆ ಒಂದು ಸ್ಪೆಷಲ್ ಸ್ಕಿಲ್ ಇರಬೇಕು. ಆ ಸ್ಪೆಷಲ್ ಸ್ಕಿಲ್, ಆ ಸ್ಪೆಷಲ್ ಟೆಕ್ನಿಕ್ಕು ಶುಭ್ಮನ್ ಗಿಲ್ ಹತ್ರ ಇದೆ. ಮೇ ಬಿ ನೆಕ್ಸ್ಟ್ 10 to 15 ಇಯರ್ಸ್ ಶುಭ್ಮನ್ ಗಿಲ್ ಈಸ್ ಬಿಕಮಿಂಗ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟರ್ ಆಫ್ ಇಂಡಿಯಾ, ನೋ ಡೌಟ್. ಆ್ಯಂಡ್ ಅಗೇನ್ KL ರಾಹುಲ್ ಅವರು, ಫಸ್ಟ್ ಆಫ್ ಆಲ್, ಸೊ ನಾನು ನೋಡಿದಂಥ KL ರಾಹುಲ್ನ, ಸೊ ಈ ಇಂಗ್ಲೆಂಡ್ ಪ್ರವಾಸದಲ್ಲಿ ನೋಡ್ತಿರ್ತಕ್ಕಂಥ KL ರಾಹುಲ್ನಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಯಾಕಂದರೆ ಸೊ ಕನ್ಸಿಸ್ಟೆನ್ಸಿ ಅನ್ನೋದು ರಾಹುಲಲ್ಲಿ ಇರಲಿಲ್ಲ. ಬಟ್ ಈ ಸೀರೀಸಲ್ಲಿ ಕನ್ಸಿಸ್ಟೆನ್ಸಿ ಜೊತೆಗೆ ಒಳ್ಳೆ ಸ್ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ಅವರು 90ಸಿಗೆ ಔಟ್ ಆಗಿರ್ಬೋದು, ಬಟ್ ಒಂದು ಒಳ್ಳೆ ನಾಕ್ ಅಂತೂ ಆಡಿದರು. ಸೊ ಗಿಲ್ಲು ಮತ್ತು ರಾಹುಲ್ ಒಂದು ಮ್ಯಾಚ್ನ ಒಂದು ಸ್ಟೇಜ್ನ ಸೆಟ್ ಮಾಡಿದರು. ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದು ರಾಹುಲ್ ಮತ್ತು ಜಡೇಜಾ. ಸೊ ಆಬ್ವಿಯಸ್ಲಿ ಸೊ ಇಂಡಿಯಾ ಡ್ರಾ ಮಾಡ್ಕೊಂಡಿದೆ ಅಂದರೆ ಸೊ ಇಂಡಿಯಾ ಹ್ಯಾಸ್ ಬಿನ್ ಪ್ಲೇಡ್ ರಿಯಲಿ ವೆಲ್. ಆ್ಯಂಡ್ ಅಗೇನ್ ಇಂಗ್ಲೆಂಡ್ ಬಗ್ಗೆ ಮಾತಾಡ್ತಾ ಹೋದರೆ ಸೊ ಡೆಫಿನೆಟಾಗಿ ಸೊ 90% ಇಂಡಿಯಾ, ಸೊ ಇಂಗ್ಲೆಂಡ್ದು ಮ್ಯಾಚ್ ಆಗಿತ್ತು. ಯಾವಾಗ ಮೊದಲನೇ ಓವರ್, 2ನೇ ಓವರ್ನಲ್ಲಿ ಕ್ರಿಸ್ ವೋಕ್ಸ್ 2 ವಿಕೆಟ್ನ ಎತ್ತುತ್ತಾರಲ್ಲ, ಆ ಟೈಮಿಂದ ಸೊ 95% ಸೊ ಇಂಗ್ಲೆಂಡ್ನ ಮ್ಯಾಚ್ ಆಗಿತ್ತು. ಬಟ್ ಅಲ್ಲಿಂದ ಟರ್ನ್ ಓವರ್ ಆಯ್ತಲ್ಲ ಈ ಮ್ಯಾಚು. ಸೊ ರಿಯಲಿ ಈ ಕ್ರೆಡಿಟ್ ಯಾರಿಗಾದ್ರೂ ಹೋಗ್ಬೇಕಂದ್ರೆ ಸೊ ಇಂಡಿಯಾದು 4 ಬ್ಯಾಟರ್ಸಿಗೆ ಹೋಗುತ್ತೆ. ಆ್ಯಂಡ್ ಅಗೇನ್ ಸೊ ಭಾರತಕ್ಕೆ ಒಂದು ಎಡ್ಜ್ ಇದೆ. ಫೈನಲ್ಗೆ ಹೋಗ್ತಿರೋದ್ರಿಂದ, ಓವೆಲ್ನಲ್ಲಿ 5ನೇ ಟೆಸ್ಟ್ ಇರೋದ್ರಿಂದ ಸೊ ಭಾರತಕ್ಕೆ ಒಂದು ಎಡ್ಜ್ ಇದೆ. ಆಲ್ರೆಡಿ ಇಂಗ್ಲೆಂಡ್ನ ಶೋಲ್ಡರ್ಸ್ಗಳು ಡೌನ್ ಆಗಿದೆ. ಸೊ ಇದೊಂದು ರೀಸನ್ನ ಇಟ್ಕೊಂಡು 5ನೇ ಟೆಸ್ಟಲ್ಲಿ ಡೆಫಿನೆಟಾಗಿ ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ವಿನ್ನಿಂಗ್ ದ ಟೆಸ್ಟ್ ಮ್ಯಾಚ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಬಿ ಈಕ್ವಲಿಂಗ್ ದ ಸೀರೀಸ್. ಸೊ ಶುಭ್ಮನ್ ಗಿಲ್ ಎಂಥ ಫಾರ್ಮಲ್ಲಿದ್ದಾರೆ. ಸೊ ಒಂದು ಒಳ್ಳೆ ಫಾರ್ಮು, ಒಂದು ಒಳ್ಳೆ ಆ್ಯಸ್ ಅ ಟೆಸ್ಟ್ ಕ್ಯಾಪ್ಟನ್, ಆ್ಯಸ್ ಅ ಟೆಸ್ಟ್ ಬ್ಯಾಟರ್ನ ಅವರ ಟ್ಯಾಲೆಂಟ್ನ ಶೋಕಾಸ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಇಂಡಿಯಾದವರು ಅಷ್ಟೊಂದು ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಹೇಳ್ಬೋದು. ಸೊ ನಾವು ಮಾತಾಡ್ತಾ ಹೋದಾಗ ಸೊ ಬುಮ್ರಾ, ಸಿರಾಜ್ನ ಬಿಟ್ಟರೆ ಸೊ ನಮ್ಮ ಟೀಮ್ನಲ್ಲಿ 135+ ಬೌಲ್ ಮಾಡುವಂಥ ಬೌಲರ್ಸ್ ಇರಲಿಲ್ಲ. ಸೊ ಶಾರ್ದೂಲ್ ಠಾಕೂರ್, ಅನ್ಶುಲ್ ಕಂಬೋಸ್ ಇಬ್ಬರು 125, 130, ಕೆಲವೊಂದು ಸತಿ ಅನ್ಶುಲ್ ಕಂಬೋಸ್ 118, 120 ಆ ಸ್ಪೀಡಲ್ಲಿ ಬೌಲ್ ಮಾಡ್ತಾರೆ. ಸೊ ಮುಂದೆ ಇಂಡಿಯಾಗೆ ಒಂದೊಳ್ಳೆ ಬೌಲರ್ಸ್ಗಳ ಅವಶ್ಯಕತೆ ಇದೆ. ಎಸ್ಪೆಷಲಿ ಇನ್ ಟೆಸ್ಟ್ ಕ್ರಿಕೆಟಲ್ಲಿ ಯಾರು 135, 140 ಸ್ಪೀಡಲ್ಲಿ ಬೌಲ್ ಮಾಡ್ತಾರಲ್ಲ, ಸೊ ಅಂಥ ಬೌಲರ್ಸ್ಗಳ ಅವಶ್ಯಕತೆ ಭಾರತಕ್ಕೆ ತುಂಬ ಇದೆ. ಸೊ ಡೆಫಿನೆಟಾಗಿ ಇಂಡಿಯಾ ಇದರ ಮೇಲೆ ವರ್ಕ್ ಮಾಡಬೇಕು. ಸೊ
ಜಸ್ಪ್ರೀತ್ ಬುಮ್ರಾ ಜಸ್ಪ್ರೀತ್ ಬುಮ್ರಾ ಈಸ್ ಅ ಮ್ಯಾಚ್ ವಿನ್ನರ್. ಸೊ ಎಲ್ಲಿ ಯಾವಾಗ ಅವ್ರಿಗೆ ಯಾವ ಸ್ಥಿತಿ ಕೊಟ್ರೂ ಅವರು ವಿಕೆಟ್ ಟೇಕಿಂಗ್ ಎಬಿಲಿಟಿ ಅವರಲ್ಲಿದೆ. ಹಾಗಂತ ನಾವು ಬುಮ್ರಾ ಈಸ್ ಆನ್ ಹ್ಯೂಮನ್ ಬೀಯಿಂಗ್. ಸೊ ಅವನ್ನ ನಾವು ಮಷೀನ್ ಥರ ಯೂಸ್ ಮಾಡ್ಕೊಳ್ಳೋದು ಅಷ್ಟು ಸರಿ ಹೋಗಲ್ಲ. ಸೊ ಮತ್ತು ಪ್ರತಿ ಸತಿನೂ ಬುಮ್ರಾಯಿಂದನೇ ನಾವು ಮ್ಯಾಚ್ ಗೆಲ್ತೀವಿ ಅಥವಾ ಮ್ಯಾಚ್ನ ಡ್ರಾ ಮಾಡ್ಕೊಳ್ತೀವಿ ಅನ್ನೋದು ಸುಳ್ಳು. ಯಾಕೆಂದರೆ ಸೊ ಅಟ್ ಎಂಡ್ ಆಫ್ ದ ಡೇ ಬುಮ್ರಾ ಆಲ್ಸೋ ಆ್ಯನ್ ಹ್ಯೂಮನ್. ಸೊ ಇಂಡಿಯಾದವರು ಅಪಾರ್ಟ್ ಫ್ರಮ್ ಸಿರಾಜ್, ಬುಮ್ರಾ ಬಿಟ್ಟು ಬೇರೆ 4-5 ಬೌಲರ್ಸ್ಗಳನ್ನ ರೆಡಿ ಮಾಡಬೇಕು. ಆ ಬೌಲರ್ಸ್ಗಳಿಗೆ BCCI ಟೇಕ್ ಕೇರ್ ಮಾಡಬೇಕು. ಆದಷ್ಟು ಅವ್ರನ್ನ T20s ODIಸಿಂದ ದೂರ ಇಟ್ಟು ಆ ಬೌಲರ್ಸ್ಗಳನ್ನ ಓನ್ಲಿ ಟೆಸ್ಟ್ ಮ್ಯಾಚಿಗೆ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಆವಾಗ ಇಂಡಿಯಾದ ಒಂದು ಬೌಲಿಂಗ್ ಲೈನಪ್ ಒಂದು ಸ್ಟ್ರಾಂಗ್ ಆಗುತ್ತೆ. ಆವಾಗ ನಾವು ಸೇನಾ ಕಂಟ್ರೀಸಲ್ಲಿ ಜಾಸ್ತಿ ಮ್ಯಾಚ್ಗಳು ಗೆಲ್ಲೋ ನಮಗೊಂದು ಅವಕಾಶ ಇರುತ್ತೆ. ಸೊ ಆಬ್ವಿಯಸ್ಲಿ ಸೊ ಇಂಡಿಯನ್ ಹಿಸ್ಟ್ರಿನಲ್ಲಿ ಸೊ ಇದೊಂದು ಒಳ್ಳೆ ಟರ್ನ್ ಅರೌಂಡ್. ಒಂದು ಯಂಗ್ ಟೀಮಿಗೆ ಇದು ಒಂದು ಒಳ್ಳೆ ಚಾಲೆಂಜಿಂಗ್ ಮ್ಯಾಚಸ್ಗಳು ಆಡಿದ್ದಾರೆ ಈ ಸೀರೀಸಲ್ಲಿ. ಮುಂದೆ ಈ ಯಂಗ್ಸ್ಟರ್ಸ್ಗಳು ಎಲ್ಲೆಲ್ಲಿ ಹೋಗ್ತಾರೆ. ಸೊ ಹಿಂದೆಗಡೆ ತಿರುಗಿ ನೋಡಿದಾಗ ಸೊ ನಾವು ಇಂಗ್ಲೆಂಡಲ್ಲಿ ಈ ಥರ ಆಡಿದ್ವಿ. ಸೊ ಈ ನೆಕ್ಸ್ಟ್ ಅಪ್ಕಮಿಂಗ್ ಸೀರೀಸಲ್ಲೂ ನಾವು ಇಂಥ ಸಿಚುವೇಶನ್ಸ್ಗೆ ಬಂದ್ರೂ ಸೊ ನಾವು ಈ ಸಿಚುವೇಶನ್ನ ಟ್ಯಾಕಲ್ ಮಾಡ್ತೀವಿ ಅಂತ ಅವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ. ಆಬ್ವಿಯಸ್ಲಿ 4th ಟೆಸ್ಟ್ ಡ್ರಾ ಆಗಿರ್ಬೋದು. 4th ಟೆಸ್ಟ್ ಮ್ಯಾಚ್ನ ಟಾಪ್ ಪರ್ಫಾರ್ಮರ್ಸ್ ಅಂತ ಹೇಳಿದ್ರೆ ಸೊ ಬೆನ್ ಸ್ಟೋಕ್ಸ್ ಡೆಫಿನೆಟ್ಲಿ 5 ವಿಕೆಟ್ ತೆಗೆದ್ರು, 140 ರನ್ನ ಹೊಡೆದ್ರು. ಆ್ಯಂಡ್ ಜೋ ರೂಟ್ ಸೆಂಚುರಿ ಹೊಡಿತಾರೆ. ಆ್ಯಂಡ್ ಅಗೇನ್ KL ರಾಹುಲ್ ಒಂದು 40, ಒಂದು 100ನ ಹೊಡಿತಾರೆ. ಆ್ಯಂಡ್ ಸಾಯಿ ಸುದರ್ಶನ್ ಒಂದು 50 ರನ್ನ ಹೊಡಿತಾರೆ. ಸೊ ಜೊತೇಲಿ ಜಡೇಜಾ ಮತ್ತು ಸುಂದರ್ ಬೌಲಿಂಗ್ನಲ್ಲೂ ಒಳ್ಳೆ ಬಾಲ್ ಹಾಕಿರ್ತಾರೆ. ಸೊ ಬ್ಯಾಟಿಂಗಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡಿರ್ತಾರೆ. ಆ್ಯಂಡ್ ಯಾರು ರಿಷಬ್ ಪಂತ್ನ ಮರೆಯೋದಕ್ಕೆ ಆಗಲ್ಲ. ಯಾಕಂದರೆ ಸೊ ಇಂಜೂರ್ಡ್ ಲೆಗ್ಗಿಂದ ಅವರು ಬಂದು ಬ್ಯಾಟಿಂಗ್ ಆಡಿ ಇಂಡಿಯಾಗೆ ಮ್ಯಾಚ್ ಗೆಲ್ಲಿಸ್ತಾರಲ್ಲ. ಸೊ ಅದಕ್ಕಿಂತ ಒಳ್ಳೆಯ ಉದಾಹರಣೆ ಇನ್ನೊಂದಿಲ್ಲ. ಸೊ ಮೇ ಬಿ ಇದೊಂದು ಮೋಟಿವೇಶನ್ನು ಟೀಮ್ ಇಂಡಿಯಾಗೆ ಬೇಕಾಗಿತ್ತು. ಈ ಮೋಟಿವೇಶನಿಂದನೇ ಈ ಮ್ಯಾಚ್ ಗೆದ್ದಿದೆ ಅಂತಲೂ ನಾನು ಹೇಳ್ತೀನಿ. ಆ್ಯಂಡ್ ಅಗೈನ್ ಮೋರ್ ಆರ್ ಲೆಸ್ ಸೊ ಇಂಡಿಯಾ ಟೆಸ್ಟ್ ಕ್ರಿಕೆಟಿನಲ್ಲಿ ಸೊ ನೋ ಡೌಟ್ ಒಳ್ಳೆ ಟೀಮ್ ಇದೆ. ಬಟ್ ನಮಗೆ ಒಳ್ಳೆ ಪೇಸ್ ಬೌಲರ್ಸ್ಗಳ ಅವಶ್ಯಕತೆ ಇದೆ. ಒಂದು ಪೇಸ್ ಬೌಲರ್ಸ್ ಒಂದು ಅಪ್ ಟು ದ ಮಾರ್ಕ್ ಪರ್ಫಾರ್ಮ್ ಮಾಡಿದ್ರೆ ಡೆಫಿನೆಟಾಗಿ ಇಂಡಿಯಾ ಎಲ್ಲ ಕಡೆ ಸೀರೀಸ್ಗಳನ್ನ ಗೆಲ್ಲಲಿದೆ. ಆ್ಯಂಡ್ ಐ ಹೋಪ್ ಸೊ ನೆಕ್ಸ್ಟ್ ಮ್ಯಾಚ್ ಇಂಡಿಯಾ ಗೆದ್ದು ಸೊ ಸೀರೀಸ್ನ 2-2 ಮಾಡಿ ಸೊ ನೆಕ್ಸ್ಟ್ WTC ಸೈಕಲಲ್ಲಿ ಒಂದು ಒಳ್ಳೆ ರಿಸಲ್ಟ್ಸ್ ಕೊಡ್ತಾರಂತ ನನಗೊಂದು ನಂಬಿಕೆ ಇದೆ. ಸೊ ಯಾರ್ಯಾರು ನನ್ನ ವೀಡಿಯೋನ ವಾಚ್ ಮಾಡಿದ್ದೀರಾ ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.